ಸೊ ಹಾಯ್ ಫ್ರೆಂಡ್ಸ್ ಬಂದು ನೋಡೋಣ. ನೆಕ್ಸ್ಟ್ ವೀಕ್ ಏಪ್ರಿಲ್ ನೆಕ್ಸ್ಟ್ ವೀಕ್ದಲ್ಲಿ ಯಾವ ರೀತಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾವ ರೀತಿ ಟ್ರೇಡ್ ಮಾಡೋದು ನೋಡ್ಕೊಂಬೋಣ. ಸೊ ನಾವು ಫಸ್ಟ್ ಏನ್ ನೋಡಪ್ಪ ಅಂದ್ರೆ ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ನೋಡ್ಕೊಂಬಂದ್ರೆ ನೋಡ್ರಿ, ವೀಕ್ಲಿ ಅನಾಲಿಸಿಸ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡಿತ್ತು ಫಸ್ಟ್ ಈ ಒಂದು ಸ್ಪೇಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ಅಂತಂದ್ರೆ 42,000 ಮಾರ್ಕೆಟ್ ಕಂಟಿನ್ಯೂಸ್ ಏನಾಗಿತ್ತಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗ ಮಾರ್ಕೆಟ್ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸಪೋರ್ಟ್ ತೊಗೊಳ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿನೂ ಕೂಡ ಕಂಟಿನ್ಯೂಸ್ ಸಪೋರ್ಟ್ ತಗೊಂಡು ಇಲ್ಲೇ ಸಪೋರ್ಟ್ ಇತ್ತು, ಓಕೆ ಇಲ್ಲಿ ಸಪೋರ್ಟ್ ಇತ್ತು, ಇಲ್ಲಿ ಸಪೋರ್ಟ್ ಇತ್ತು, ಓಕೆ ಇಲ್ಲಿ ಸಪೋರ್ಟ್ ಇತ್ತು, ಇಲ್ಲಿ ಸಪೋರ್ಟ್ ತಗೊಂಡಿತ್ತು, ಆಮೇಲೆ ಇಲ್ಲಿ ಕೂಡ ಸಪೋರ್ಟ್ ತಗೊಂಡಿತ್ತು. ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋಗಿಸಿಂದ ಈ ಒಂದೇನು ಬಾರ್ ಇದಿಲ್ಲ, ಬೆಂಚ್ ಬಾರ್ 52,000. ಈ 52,000 ಏನಾಗಿತ್ತಪ್ಪ ಅಂತಂದ್ರೆ ಒಂದು ಇಲ್ಲಿ ಬೇರೆ ಝೋನ್ ಇರೋದ್ರಿಂದ ಎಲ್ಲಿವರೆಗೂ ಇಲ್ಲಿ ಬೇರೆ ಝೋನ್ ಬ್ರೇಕ್ ಮಾಡಂಗಿಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ಏನಾಗಿತ್ತಪ್ಪ ಮಾರ್ಕೆಟ್ ಸ್ವಲ್ಪ ಫಾಲ್ ಆಗಿತ್ತು. ಓಕೆ, ಸೊ ಫಾಲ್ ಆಗಿದ್ದು 4 ದಿನದಲ್ಲಿ ಕವರ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಿತ್ತಪ್ಪ ಜಂಪ್ ಆಗಿತ್ತು. ಈ ಜಂಪ್ ಆಗಿದ್ದು ಮಾರ್ಕೆಟ್ ಏನಾಗಿತ್ತಪ್ಪ ರಿಟರ್ನ್ ಆಲ್ ಟೈಮ್ ಹೈ ಏನಿತ್ತು 54,600. ಈ ಆಲ್ ಟೈಮ್ ಹೈ ಹತ್ರ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇವಾಗ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಹೌದಾ? ಸೊ ಫಸ್ಟ್ ಏನ್ ಮಾಡಿದಪ್ಪ, ಈ ಒಂದೇನು ಲೋ ಬ್ರೇಕ್ ಇದು ಹೈ ಬ್ರೇಕ್ ಮಾಡ್ಬೇಕು, ಇದು ಹೈ ಬ್ರೇಕ್ ಮಾಡಿದ್ರೆ ಇದು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಮೇಲ್ಗಡೆ ಹೋಗೋದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿ ಮಾರ್ಕೆಟ್ ಇದೇ ಒಂದು ಹೈ ಹತ್ತಿರ ಮಾರ್ಕೆಟ್ ಇವಾಗ ಬಂದಿಟ್ಟಿದೆ. ಓಕೆ, ಇದು ಎಲ್ಲಿ ವೀಕ್ಲಿ ಅನಾಲಿಸಿಸ್ ಒಳಗ ಮಾರ್ಕೆಟ್ ಯಾವಾಗ ಈ ಒಂದು ಹೈ ಅನ್ನು ಬ್ರೇಕ್ ಮಾಡುತ್ತೆ, ಈ ಹೈ ಅನ್ನು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ತದಪ್ಪ ಅಂತಂದ್ರೆ ಈ 56,000 ಏನಿದಿಲ್ಲ ರೌಂಡ್ ಫಿಗರ್, ಈ 56,000 ರೌಂಡ್ ಫಿಗರ್ ರೀಚ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ ಮತ್ತೆ ತುಂಬಾನೇ ಸ್ಪೀಡ್ ಆಗಿ ರೀಚ್ ಆಗತ್ತಕ್ಕಪ್ಪ ಅಂದ್ರೆ ಕಂಟ್ರೀಸ್ ಆಫ್ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿತ್ತು. ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಡೆ ಬಂದು ಮತ್ತೆ ಈ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಸೇಲ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು 56,000 ರೀಚ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಜಾಸ್ತಿ ಇದಾವೆ. ಸೊ ಇದನ್ನೇ ಒಂದ್ ಸ್ವಲ್ಪ ನಾವು ಡೈಲಿ ಕ್ಯಾಂಡಲ್ ನೋಡೋದು ಕೂಡ ನೋಡ್ರಿ. ಡೈಲಿ ಕ್ಯಾಂಡಲ್ ಏನಾಗಿದೆಪ್ಪ ಅಂದ್ರೆ ಡೈಲಿ ಕ್ಯಾಂಡಲ್ ನೋಡ್ರಿ ಏನಾಗಿದೆ ಅಂದ್ರೆ ಹಿಂದೇನಿದೆ ಬೇರೆ ಝೋನ್ ಇತ್ತು. ಓಕೆ, ಈ ಬೇರೆ ಝೋನ್ ದಲ್ಲಿ ಏನಾಯ್ತಪ್ಪ ಅಂದ್ರೆ ನಿಮ್ಗೆ ಹೇಳಿದೆ ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಈ ಹ್ಯಾಮರ್ ಕ್ಯಾಂಡಲ್ ಮೇಲ್ಗಡೆ ಏನಾಯ್ತಪ್ಪ ಅಂದ್ರೆ ಒಂದು ಮೂವ್ಮೆಂಟ್ ಕೊಡ್ತಪ್ಪ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಈ ಹ್ಯಾಮರ್ ಕ್ಯಾಂಡಲ್ ಕಂಟಿನ್ಯೂಸ್ ಫುಲ್ ಬ್ಯಾಕ್ ಇದು ಬುಲಿಶ್ ಬರತ್ ಅಂತ ಹೇಳಿದೆ. ಬುಲಿಶ್ ಜೊತೆಗೆ ಏನಾಯ್ತಪ್ಪ ಅಂದ್ರೆ 53,000 ಕ್ರಾಸ್ ಮಾಡಿದ್ದು. 53,000 ಕ್ರಾಸ್ ಮಾಡೋದ್ ಜೊತೆಗೆ ನಿನ್ನಿನ ದಿನ ಒಂದೇ ದಿನದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸರಿಸುಮಾರು 12 ರೂಪಾಯಿ ಟ್ಯಾಲಿ ಕೊಡ್ಬಿಡ್ತು. ಓಕೆ, ಇದೇನಿದೆ ಹೈ ಇತ್ತಲ್ಲ, ಈ ಒಂದು ಹೈ, ಈ ಹೈ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಓಕೆ, ಸೊ ಇವಾಗ ಏನಾಗಿದಪ್ಪ ಅಂದ್ರೆ ಈ ಒಂದು ರೇಂಜ್ ದಲ್ಲಿ ಮಾರ್ಕೆಟ್ ಇವಾಗ ಬಂದಿತ್ತು. ಹೌದಾ? ಸೊ ಯಾವಾಗ ಈ ಒಂದು ರೇಂಜ್ ಬ್ರೇಕ್ ಮಾಡುತ್ತಾ, ಈ ರೇಂಜ್ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಫಸ್ಟ್ ಈಗ 55,000. ಓಕೆ, ಈ 55,000 ಬ್ರೇಕ್ ಮಾಡ್ಕೊಂಡಿತ್ತಪ್ಪ. ಮೇನ್ ಇಂಪಾರ್ಟೆಂಟ್ 55,000, ಯಾಕಂದ್ರೆ ಇದು ಬಾಳ ರೌಂಡ್ ಫಿಗರ್ ಇದೆ. 55,000 ಬಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರು 55,000 ಬೇಕ್ ಮಾಡ್ತಪ್ಪ ಅಂತಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗ್ತಪ್ಪ ಅಂದ್ರೆ 56,000 ರೀಚ್ ಆಗತಕ್ಕಂಥ ಸಾಧ್ಯತೆಗಳು ಒಂದೆರಡು ದಿನಗಳಲ್ಲಿ ಜಲ್ದಿಯಾಗಿ ರೀಚ್ ಆಗ್ತಾವ. ಬಟ್ ರಿಟರ್ನ್ ಏನಾದ್ರು ಮಾರ್ಕೆಟ್ ಇದೇ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಏನಾದ್ರು ಬಂತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಫುಲ್ ಬ್ಯಾಕ್ ತೊಗೊಳ್ತಕ್ಕಂಥ ಸಾಧ್ಯತೆಗಳು ಅಥವಾ ಕನ್ಫರ್ಮೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇತ್ತು. ಅಥವಾ ಈ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ, ಓಕೆ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕೆಳಗಡೆ ಬಂದು ಇದೇನು ಏರಿಯಾ ಇದೆಯಲ್ಲ ಈ ಏರಿಯಾನ ಏನ್ ಮಾಡತ್ತಪ್ಪ ಅಂತಂದ್ರೆ ಅದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಸಪೋರ್ಟ್ ಆಗಿ ಟ್ರೀಟ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ಫುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಇಲ್ಲಿ ಒಂದು ಸ್ವಲ್ಪ 50 ಸ್ಟಾಂಪ್ ನೋಡ್ಕೊಂಡ್ರೆ ನೋಡಿ, ಈ 51 ಸ್ಟಾಂಪ್ ನೋಡ್ಕೊಂಡ್ರಿ 51 ಸ್ಟಾಂಪ್ ಮೇಲೆ ಏನಿದೆಪ್ಪ ಅಂದ್ರೆ ನಮ್ಗೆ ಇಲ್ಲಿ ಸದ್ಯಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದೊಂದೇ 54,000 ಏನ್ ರೇಂಜ್ ಇದೆಯಲ್ಲ, ಈ 54,000 ಮತ್ತು 54,400 ಈ ಒಂದು ರೇಂಜ್ ದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಪ್ಪ ಅಂದ್ರೆ 54,400 ಮತ್ತು 54,200 ಈ ಎರಡು ರೇಂಜ್ ದಲ್ಲಿ ಈ ಒಂದು 200 ರೇಂಜ್ ದಲ್ಲಿ ಮಾರ್ಕೆಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾರ್ಕೆಟ್ ಹೋಗ್ತಿಂದ ಮತ್ತೆ ಇಲ್ಲಿ ಸಡನ್ ಆಗಿ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 54,500 ಮತ್ತು 55,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾಳಿನ ದಿನ ಮಾರ್ಕೆಟ್ 54,000 ಕೆಳಗಡೆ ಏನಾದ್ರು ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮ್ಗ ಫಸ್ಟ್ ಟಾರ್ಗೆಟ್ 53,800 ಬರುತ್ತೆ. ಓಕೆ, ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 53,600 ಬರುತ್ತೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆ ಇಲ್ಲ. ಒಂದ್ ವೇಳೆ ಏನಾದ್ರು ಫುಲ್ ಬ್ಯಾಕ್ ತಗೋತಪ್ಪ ಅಂದ್ರೆ 54,000 ವರೆಗೂ ಕೂಡ ಮಾರ್ಕೆಟ್ ಫುಲ್ ಬ್ಯಾಕ್ ತಗೋಬಹುದು. ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಸೊ ಮೇಲ್ಗಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 55,000. ಓಕೆ, ಫಸ್ಟ್ ಟಾರ್ಗೆಟ್ 55,000 ಆದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 55,500. ಓಕೆ, ಸೊ ಈ ಎರಡು ಟಾರ್ಗೆಟ್ ನ ರೀಚ್ ಮಾಡ್ಕೊಂಡು ಸಾಧ್ಯ ಇರೋದು. ಈ ಎರಡು ಟಾರ್ಗೆಟ್ ಅನ್ನ ರೀಚ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ 54,000 ಟಾರ್ಗೆಟ್ ರೀಚ್ ಮಾಡೋದು ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತದೆ. ಸೊ ಅದೇ ರೀತಿಯಾಗಿ ನಾವೊಂದು ಸ್ವಲ್ಪ 50 ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿ ನೋಡ್ರಿ ಸೇಮ್ ಥರ ಇದೆ. ಓಕೆ, ನಿಫ್ಟಿ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಏನಿದೆಯಲ್ಲ 22,000. ಓಕೆ, ಈ 22,000 ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ, ಇಲ್ಲಿವರೆಗೂ ಹೋಗ್ಬೋದು ಡಿಸ್ಕಷನ್ ಮಾಡಿದ್ವಿ 21,500
ಆದ್ರೆ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಕೆಳಗಡೆ ಬಂದಿತ್ತು ಅದೇ ಸ್ಪೀಡ್ ಆಗಿ ಏನಾಯ್ತಪ್ಪ ಮಾರ್ಕೆಟ್ ಮತ್ತೆ ರಿಕವರಿ ಆಯ್ತು. ಓಕೆ, ರಿಕವರಿ ಆದ್ರೆ ಏನಾಗಿತ್ತಪ್ಪ ಮಾರ್ಕೆಟ್ ಈ ಒಂದೇನ್ ರೇಂಜ್ ಇತ್ತಲ್ಲ 23,900. ಓಕೆ, ಈ ಒಂದ್ ಏನ್ ರೇಂಜ್ ಇತ್ತಲ್ಲ ಈ ರೇಂಜ್ ಅನ್ನ ಮಾರ್ಕೆಟ್ ಏನಿದಪ್ಪ ಕಂಟಿನ್ಯೂಸ್ ಆಗಿ 2 ಸರ್ತಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಮುಗಿಸಿ ಮಾರ್ಕೆಟ್ ಕೆಳಗಡೆ ಫಾಲ್ ಆಗಿತ್ತು. ಓಕೆ, ಇಲ್ಲಿನ ಫಾಲ್ ಆಗಿತ್ತು, ಇಲ್ಲಿನ ಫಾಲ್ ಆಗಿತ್ತು, ಆಮೇಲೆ ಇಲ್ಲಿನೂ ಕೂಡ ಫಾಲ್ ಆಗಿತ್ತು. ಸೊ ಇವಾಗ ಏನಾಗಿದ್ದಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆಯಿಂದ ಮೇಲ್ಗಡೆ ಬಂದಿರೋದ್ರಿಂದ ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಇರೋದ್ರಿಂದ ಒಂದ್ ವೇಳೆ ಏನಾದ್ರು ಈ ಒಂದು ರೆಸಿಸ್ಟೆನ್ಸ್ ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 24,000 ಬ್ರೇಕ್ ಮಾಡೋದು ಇಷ್ಟೇ ತರ. ಓಕೆ, 24,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ನಮ್ ನೆಕ್ಸ್ಟ್ ಟಾರ್ಗೆಟ್ ಡೈರೆಕ್ಟ್ ಆಗಿ ಎಲ್ಲಿ ತನಕ ಹೋಗ್ತಪ್ಪ ಅಂದ್ರೆ 24,500 ತನಕ ಹೋಗುತ್ತಾ. ಅದ್ರ ಕೂಡ ಏನಾಗುತ್ತಪ್ಪ ಅಂದ್ರೆ 25,000 ಕೂಡ ನಿಫ್ಟಿ ಒಳಗೂ ಹೋಗ್ತಕ್ಕಂಥ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಯಾಕಪ್ಪ ಅಂತಂದ್ರೆ ಮಾರ್ಕೆಟ್ ನೋಡ್ರಿ ಇಲ್ಲಿನೂ ಕೂಡ ಏನಿತ್ತಪ್ಪ ಅಂತಂದ್ರೆ ಎಸ್ ಎಲ್ ಇರೋದು ಎಸ್ ಎಲ್ ಎಸ್ ಇಲ್ಲೂ ಕೂಡ ಎಸ್ ಎಲ್ ಇರೋದು, ಇಲ್ಲೂ ಕೂಡ ಎಸ್ ಎಲ್ ಎಸ್ ಎಸ್ ಎಲ್ ಇರೋದು. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಅಥವಾ ಕನ್ಸೋಲೇಷನ್ ಗೆ ಇಲ್ಲೇ ಕನ್ಸೋಲೇಷನ್ ಗೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಬಹಳ ಸ್ಪೀಡ್ ಆಗಿ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಇದೊಂದ್ ಸ್ವಲ್ಪ ನಾವು ಡೈಲಿ ಕ್ಯಾಂಡಲ್ ಅಲ್ಲಿ ನೋಡಿದ್ರು ಕೂಡ ಇದೇ ರೀತಿಯಾಗಿ ಕಾಣುತ್ತೆ ನೋಡ್ರಿ. ಡೈಲಿ ಕ್ಯಾಂಡಲ್ ಅಲ್ಲಿ ಏನಿದಪ್ಪ ಸೇಮ್ ನೋಡಿ ಇದೇ ರೀತಿಯಾಗಿ. ಈ ಡೈಲಿ ಕ್ಯಾಂಡಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಈ ಒಂದೇನು ಏರಿಯಾ ಐತಲ್ಲ ಇದು ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥ ಏರಿಯಾ ಐತೆ. ಓಕೆ, ಇಲ್ಲಿ ಸ್ವಲ್ಪ ರೀಚ್ ಮಾಡ್ತಕ್ಕಂಥ ಸಾಧ್ಯತೆ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಮಾಡಿದ್ರು ಕೂಡ ಬ್ರೇಕ್ ಮಾಡಲಿ. ಯಾಕಪ್ಪ ಅಂದ್ರೆ ತುಂಬಾನೇ ಕೆಳಗಿನಿಂದ ಬಂದಿತ್ತ. ಸೊ ಅದಕ್ಕೆ ಬ್ರೇಕ್ ಮಾಡಲಿ. ಇಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ಸ್ವಲ್ಪ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಟಚ್ ಕೊಡ್ತಪ್ಪ ಅಂದ್ರೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಸಿಗ್ತಕ್ಕಂಥದ್ದು 24,250. ಅದಾದ ಕೂಡ ಏನಾಗುತ್ತಪ್ಪ ಅಂದ್ರೆ 24,500, ಆಮೇಲೆ 25,000 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಮಾಡೋದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ಇದು ಸ್ವಲ್ಪ 50 ಮಿನಿಟ್ಸ್ ಟೈಮ್ ತಗೊಂಡು ನೋಡ್ಕೊಂಡ್ರೆ ಸ್ವಲ್ಪ 50 ಮಿನಿಟ್ಸ್ ಟೈಮ್ ತಗೊಂಡು ನೋಡ್ಕೊಂಡ್ರೆ ನೋಡಿ ಹೆಂಗಿದೆ. ಇಲ್ಲ ನೋಡಿ ಈ 23,750 ಮತ್ತೆ 23,900 ಇದೇನು ಇದು ಒಂದು ಕನ್ಸೋಲೇಷನ್ ಏರಿಯಾದಲ್ಲಿ ಈ ಕನ್ಸೋಲೇಷನ್ ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಪನ್ ಆಯ್ತಪ್ಪ ಅಂದ್ರೆ ಈ ರೀತಿ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡುವವರೆಗೂ ಕೂಡ ಮೇಲಿನ ಸೈಡ್ ಎಲ್ಲಿವರೆಗೂ ನೀವು ಮೇಲಿನ ಸೈಡ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಏನೋ ಮಾಡಿರಪ್ಪ ಅಂದ್ರೆ ನೀವು ಮಾರ್ಕೆಟ್ ಅನ್ನ ಬೈ ಮಾಡ್ಲಕ್ ಹೋಗ್ರಿ. ಯಾಕಪ್ಪ ಅಂದ್ರೆ ಏನಾಗುತ್ತೆ ಇಲ್ಲಿ ಕನ್ಸೋಲೇಷನ್ ಆಗಿ ಸ್ವಲ್ಪ ಬ್ರೇಕ್ ಮೇಲಿನ ಸೈಡ್ ಇಲ್ಲ ಕೆಳಗಿನ ಸೈಡ್ ಐತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಸ್ವಲ್ಪ ನಾಳೆ ದಿನ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಕನ್ಸೋಲೇಷನ್ ಆಗಿ ಮೇಲೆಗಡೆ ಹೋಗ್ಲಿ. ಇಲ್ಲಪ್ಪ ಅಂದ್ರೆ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಏನಾಗ್ತದೆ ಮಾರ್ಕೆಟ್ ಡೈರೆಕ್ಟ್ ಕೆಳಗಡೆ ಬಂದು ಒಂದ್ ವೀಕ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೋದು, ಅಥವಾ ಕೆಳಗಡೆ ಬಂದು ಕನ್ಸೋಲೇಷನ್ ಆಗಿ ಮತ್ತೆ ಮೇಲ್ಗಡೆ ಬಂದು ಈ ರೀತಿ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಓಕೆ ಅದ ಬೇಸ್ ಮ್ಯಾಗ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೇ ಮಾಡಬೇಕು ಅಂತಕ್ಕಂಥ ಸ್ವಲ್ಪ ನೋಡ್ಕೊಂಡು ನೀವು ಟ್ರೇ ಮಾಡಿ. ಓಕೆ, ಸೊ ಅದೇ ರೀತಿಯಾಗಿ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ನಾವು ಸೆನ್ಸೆಕ್ಸ್ ಸೇಮ್ ಥಿಯರಿ ಸೆನ್ಸೆಕ್ಸ್ ಅಲ್ಲಿ ಸೇಮ್ ಥಿಯರಿ ಇಷ್ಟೊತ್ತನ ಏನ್ ಡಿಸ್ಕಸ್ ಮಾಡಿ ನೋಡ್ರಿ. ಇದೇನು ಏರಿಯಾ ಐತಲ್ಲ 78,600. ಓಕೆ, ಇದೇನಾಯ್ತಪ್ಪ ಇದು ಕಂಟಿನ್ಯೂಸ್ ಆಗಿ ಏನಾಯ್ತಪ್ಪ ಅಂದ್ರೆ ಸೆಲೆಸ್ ಆಕ್ಟಿವೇಟ್ ಆದ್ರು ಇಲ್ಲಿನೂ ಕೂಡ ಸೆಲೆಸ್ ಆಕ್ಟಿವೇಟ್ ಆಗಿದ್ರು, ಇಲ್ಲಿನೂ ಕೂಡ ಸೆಲೆಸ್ ಆಕ್ಟಿವೇಟ್ ಸೆಲೆಸ್ ಆಕ್ಟಿವೇಟ್ ಆಗೋ ಮಾರ್ಕೆಟ್ ಧರಲ್ ಮಾರ್ಕೆಟ್ ಫಾಲ್ ಆಗಿತ್ತು. ಬಟ್ ಇವಾಗ ಏನಾಗಿದಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಇಲ್ಲಿ ಏನದಪ್ಪ ಅಂದ್ರೆ ಬಯರ್ಸ್ ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದಾವ. ಹೀಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಮೇಲಿನ ಸೈಡ್ ಬ್ರೇಕ್ ಮಾಡ್ಕೊಂಡು ಈ ಒಂದು ಈ ಟಾರ್ಗೆಟ್ ಏನಿದೆ ಇಲ್ಲಿ 80,000. ಓಕೆ, ಈ 80,000 ರೀಚ್ ಮಾಡ್ತಕ್ಕಂಥ ಸಾಧ್ಯತೆಗಳು 80,000 ರೀಚ್ ಮಾಡ್ತಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ ಈ ಒಂದು ಟಾರ್ಗೆಟ್ ಬರುತ್ತೆ 81,000. ಈ 81,000 ಬ್ರೇಕ್ ಮಾಡ್ಕೊಂಡೈತಪ್ಪ ಅಂದ್ರೆ ಮತ್ತೆ ಟಾರ್ಗೆಟ್ ನಾವು ಎಲ್ಲಿ ಹೋಗುದಪ್ಪ ಅಂದ್ರೆ 82,000. ಈ 1,000 ಟಾರ್ಗೆಟ್ ಅನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಸೆನ್ಸೆಕ್ಸ್ ಒಳಗೆ ನಾವು ಇರತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿನೂ ಒಂದು ವೀಕ್ ಇತ್ತು, ಇಲ್ಲಿನೂ ಕೂಡ ಒಂದು ವೀಕ್ ಇತ್ತು, ಎರಡು ಕಡೆ ಏನಾಯ್ತಪ್ಪ ಶೂಟಿಂಗ್ ಸ್ಟಾರ್ ಆಗಿತ್ತು. ಈ ಶೂಟಿಂಗ್ ಸ್ಟಾರ್ ಗತ್ಲೇನೆ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಈ ರೀತಿ ಏನ್ ಬಂದಿದ್ದಿಲ್ಲ ಮಾರ್ಕೆಟ್. ಇವಾಗ ಈ ಮಾರ್ಕೆಟ್ ಅನ್ನು ನೋಡಿದ್ರೆ ಈ ಒಂದು ಕ್ಯಾಂಡಲ್ ನೋಡಿದ್ರೆ ಮಾರ್ಕೆಟ್ ಮೇಲಿನ ಸೈಡ್ ಬಯಸ್ ಜಾಸ್ತಿ ಇದಾರೆ ಅಂತ ನಾವು ಒಂದು ಅಂದಾಜನ್ನ ಹಾಕ್ಬೋದು. ಓಕೆ, ಇಲ್ಲಿ ನಾವು ಒಂದು ಡೈಲಿ ಕ್ಯಾಂಡಲ್ ಅಲ್ಲಿ ನೋಡಿದ್ರು ಕೂಡ ಮಾರ್ಕೆಟ್ ನೋಡ್ರಿ ಕಂಟಿನ್ಯೂಸ್ ಆಗಿ ಈ ಒಂದು ಝೋನ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಸಿಕ್ಕಾಕೊಂಡಿತ್ತು. ಹೌದಾ, ಸೊ ಇಲ್ಲಿನೂ ಕೂಡ ಎಸ್ ಎಲ್ ಎದಾವ, ಇಲ್ಲಿನೂ ಕೂಡ ಎಸ್ ಎಲ್ ಈ ಏನಾದ್ರು ಎಸ್ ಎಲ್ ಎಗಳು ಹಿಟ್ ಆದಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ 80,000 ಕೂಡ ಮಾರ್ಕೆಟ್ ಸಡನ್ ಆಗಿ ಹೋಗುತ್ತೆ 5 ಪಾಯಿಂಟ್. ಅದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ 80,500, ಆಮೇಲೆ 82,000, 82,500, 83,000, ಆಮೇಲೆ 84,000. ಸೊ ಈ ರೀತಿಯಾಗಿ ಟಾರ್ಗೆಟ್ಗಳು 84,000 ಕೂಡ ಟಾರ್ಗೆಟ್ಗಳು ಸ್ಪೀಡ್ ಆಗಿ ಹೋಗ್ತಕ್ಕಂಥ ಸಾಧ್ಯತೆಗಳು
ಇಲ್ಲಿ ನಮಗೆ ಸೆನ್ಸಸ್ ಒಳಗೆ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಓಕೆ, ಸ್ವಲ್ಪ ಇದು ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಎಕ್ಸ್ಪೈರಿ ದಿವಸ ಸ್ವಲ್ಪ ನೋಡಿ ಟ್ರಿಕ್ ಆಗಿ ಯೂಸ್ ಮಾಡ್ಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಸೊ ಅದೇ ರೀತಿ ಸ್ವಲ್ಪ 50 ಮಿನಿಟ್ಸ್ ಟೈಮ್ ಬಂದು ನೋಡ್ಕೊಂಡ್ರೆ ಇಲ್ಲಿ 50 ಮಿನಿಟ್ಸ್ ಟೈಮ್ ನೋಡ್ರಿ. ಈ 50 ಮಿನಿಟ್ಸ್ ಟೈಮ್ ಅಲ್ಲಿ ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಏನಾದ್ರು ಓಪನ್ ಆಯ್ತಪ್ಪ ಈ ಒಂದು ಏರಿಯಾದಲ್ಲಿ, ಓಕೆ, 78,400 ಮತ್ತು 78,600 ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಂದ್ರೆ ಮಾರ್ಕೆಟ್ ಇದೇ ರೀತಿಯಾಗಿ ಕನ್ಸೋಲೇಷನ್ ಆಗಿ, ಓಕೆ, ಇದೇ ರೀತಿಯಾಗಿ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಮೇಲಿನ ಸೈಡ್ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ 79,000 ಕೂಡ ಮಾರ್ಕೆಟ್ ಹೋಗುತ್ತೆ. ಈ 79,000 ಟಚ್ ಆಯ್ತಪ್ಪ ಅಂದ್ರೆ 79,500 ತನಕನು ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಬಟ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಸೈಡ್ ಓಪನ್ ಆಗಿ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಬ್ರೇಕ್ ಮಾಡ್ರೆ ನೀವು ಇದು ಬೈಯನ್ನ ಮಾಡ್ಲಕ್ ಯಾಕಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ನೀವು ಬೈ ಮಾಡಿದ್ರಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಫುಲ್ ಬ್ಯಾಕ್ ಫಂಕ್ಷನ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಒಂದ್ ವೇಳೆ ಏನಾದ್ರು ಮೇಲ್ಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಇದೇ ಇದಿಲ್ಲ ರೆಸಿಸ್ಟೆನ್ಸ್ ಈ ರೆಸಿಸ್ಟೆನ್ಸ್ ಏನಾಯ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ಆಕ್ಟ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಹೀಗಾಗಿ ಸ್ವಲ್ಪ ಮಾರ್ಕೆಟ್ ದಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ನಿಧಾನವಾಗಿ ನಿಂತ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.